ಸೊ ಬೇರೆ ಸೀನಿಯರ್ ಆಕ್ಟರ್ಸ್ ಜೊತೆ ನಾನು ಆಗ್ಲೇ ಹೇಳ್ದಂಗೆ ಸೀಸನ್ಡ್ ಆಕ್ಟರ್ಸ್ ಅವರೆಲ್ಲ ಸಂಪತ್ ಸರ್ ಆಗಿರ್ಲಿ, ಸಾಯಿ ಕುಮಾರ್ ಸರ್ ಆಗಿರ್ಲಿ, ಅವ್ರ ಆಪೋಸಿಟ್ ಇದೆಯಾ ನಿಮ್ ಸೀನ್ಗಳು? ಸೊ ಆ ಸೀನ್ಗಳನ್ನ ಪರ್ಫಾರ್ಮ್ ಮಾಡುವಾಗ ಹೇಗೆ ಎಕ್ಸ್ಪೀರಿಯನ್ಸ್? ಅರುಣ್ ಸಾಗರ್ ಸರ್ದು, ನಂದು ಸಾಯಿ ಕುಮಾರ್ ಸರ್ದು ತುಂಬಾ ಇದೆ. ನಾನದೇ ಫಸ್ಟ್ ಡೇ ಚಿಕ್ಕಮಂಗ್ಳೂರು ಶಾಟ್ ಇನ್ನೂ ನೆನಪಿದೆ. ಫಸ್ಟ್ ಶಾಟ್ ಅದು ಹೆಂಗಿದೆ ಅಂತಂದ್ರೆ ಒಂದು ಸ್ವಲ್ಪ ನಾನು ಅಂದರೆ ಈ ನಾ ಆಡಿಷನಲ್ಲಿ ಆಗಿತ್ತು, ಆಮೇಲೆ ಕ್ಯಾಮ್ರಾ ವರ್ಕು ಸೀನ್ ವರ್ಕಲ್ಲಿ ಆಗಿತ್ತಲ್ಲ, ಅವ್ನಿಗೆ ಕಾನ್ಫಿಡೆನ್ಸ್ ಇತ್ತು, ಮಾಡ್ಬೋದು, ಮಾಡಿದ್ದೀನಿ, ಅವರು ಒಪ್ಪಿದ್ದಾರೆ. ಯಾಕಂದ್ರೆ ಅವ್ರನ್ನ ಒಪ್ಸೋದು ಕಷ್ಟ. ಆಯಿತು ಮಾಡಿಸು, ಅಲ್ಲಿ ಹೋದ್ಮೇಲೆ ಇನ್ನೂ ಸ್ವಲ್ಪ ಪಾಲಿಶ್ ಆಗೇ ಆಗುತ್ತೆ. ಫಸ್ಟ್ ಶಾರ್ಟಿಂಗ್ ಹೋಗ್ತೀನಿ, ಅವ್ರು ಹಿಂಗೆ ತಿರ್ಗ್ಬಿಟ್ಟು ಹಿಂಗೆ ನೋಡ್ತಾರೆ. ನೋಡಿದ ತಕ್ಷಣ ನನಗೆ ಇದೆಲ್ಲ ಮರ್ತೋಯ್ತು, ಎಲ್ಲ ಮರ್ತು ನಾನು ಅವ್ರನ್ನೇ ನೋಡ್ಕೊಂಡು ನಿಂತೀನಿ. ಯಾಕೆ ನಂಗೆ ಕೋಪದಲ್ಲಿ ನೋಡ್ತಾ ಇದ್ದಾರೆ ಇಲ್ಲಿ, ಆ ಥರ ನನ್ನ ತಲೆಯಲ್ಲಿ ಏನಾಯ್ತು ಅಂತವ್ರೆ. ಸರ್ ಮರ್ತೋಯ್ತು ಸರ್ ಅಂತಂದರೆ ಆಮೇಲೆ ಕ್ಯಾರವ್ಯಾನಿಗೆ ಕರ್ಕೊಂಡು ಹೋಗಿ ಏನಾಯಿತು, ವಾಟ್ ಹ್ಯಾಪಂಡ್, ಯಾಕೆ ಸಡನ್ನಾಗಿ ಬ್ಲ್ಯಾಂಕ್ ಆದ ಅಂತಂದು. ಇಲ್ಲ ಸರ್, ನಾನು ಫಸ್ಟ್ ಟೈಮ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಿರೋದು, ಒಂದು ಸ್ವಲ್ಪ ಭಯ ಆಗ್ತದೆ. ನನಗೂ ಫಸ್ಟ್ ಟೈಮ್ ನಿನ್ನ ಜೊತೆ ಆ್ಯಕ್ಟ್ ಮಾಡ್ತಿರೋದು, ನನಗೂ ಅದೇ ಭಯ ಇದೆ. ಸಾಯಿ ಕುಮಾರ್ ಸರ್. So he made sure that every day we talk about the script, and he made sure that after the shoot he took us for dinner every day. He spent time with us. So it adenandre easy agoytu adu. Even Arun Sagar sir also ಅಷ್ಟೇ, ಹ್ಯಾಟ್ಸ್ ಆಫ್. ಅದೇನಂತಂದರೆ ಒಂದೊಂದು ಶಾರ್ಟ್ಸಲ್ಲಿ ಅವರೇ ನಂಗೆ ಡೈರೆಕ್ಟರ್ ಹೇಳಿಲ್ಲ ಅಂದರೆ ಈ ಯೂಸ್ ಟು ಸಿ ಅಲ್ವಾ ಸರ್, ಫುಲ್ ನೋಡಬೇಕು, ಒಬ್ಬನ್ನ ಅವನು ನೋಡೋಕ್ಕಾಗಲ್ಲ. ಸೊ ಅವ್ರು ಬಂದು ಕ್ಯಾಮ್ರಾ ಈ ಕಡೆ ಒಂದು ಸ್ವಲ್ಪ ಈ ಕಡೆ ತಿರ್ಕೊಂಡು, ನೀನು ಸಾಗರ್ ಸರ್ ಇಲ್ಲಿದ್ದಾರೆ, ಕ್ಯಾಮ್ರಾ ಇಲ್ಲಿದೆ, ನಾನು ಹಿಂಗೆ ನಿಂತ್ಕೊಂಡು ಮಾತಾಡ್ತಿದ್ದೆ, ಅವರು ನೋಡೋ ಹಿಂಗೆ ನಿಂತ್ಕೊ, ತಲೆ ಮಾತ್ರ ತಿರ್ಗಿಸಿ ಹಿಂಗೆ ಮಾತಾಡು. ನನಗೆ ಅರ್ಥ ಆಗಿಲ್ಲ 2-3 ಸರಿ. 4ನೇ ಸರಿ ಕೇಳೋದು, ನೋಡೋ ಯಾವತ್ತೂ ಪ್ರೊಫೈಲ್ ಕ್ಯಾಮ್ರಾ ಕೊಡಬೇಕು, ಆವಾಗಲೇ ನೀನು ನೀಟಾಗಿ ಕಾಣೋದು, ಹೀರೋ ಕಣ ನೀನು, ಯಾಕೋ ಇದೆಲ್ಲ ಗೊತ್ತಿಲ್ವೇನೋ ಅಂದರೆ ಒಂದೊಂದು ಸ್ಟೆಪ್ಪು ಲರ್ನಿಂಗ್ ಇತ್ತು ಅವ್ರ ಜೊತೆ. ಆ್ಯಂಡ್ ದೇ ಮೇಡ್ ಇಟ್ ವೆರಿ ಈಸಿ ಫಾರ್ ಮಿ. ಓಕೆ, ಎಲ್ಲೆಲ್ಲಿ ಶೂಟ್ ಮಾಡಿದ್ರೆ ಸರ್? ದಾಂಡಲಿ, ಆಗುಂಬೆ, ಚಿಕ್ಕಮಂಗ್ಳೂರು ಹಾಕಿದ್ರಾ ಅಥವಾ ಸರ್ ನ್ಯಾಚುರಲ್? ಒಂದು ಸಾಂಗ್ ಮಾತ್ರ ಅಗೋರಿ ಸಾಂಗ್ ಇದೆ, ಅದು ಮಾತ್ರ ನಾವು ಸೆಟ್ ಆಗ್ತೀವಿ ಇಲ್ಲ ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ. ಅದು ಬಿಟ್ರೆ ಎಲ್ಲ 95% ನ್ಯಾಚುರಲ್ ಲೊಕೇಶನ್ಸ್. ಕರ್ನಾಟಕನ ಫುಲ್ ಎಕ್ಸ್ಪ್ಲೋರ್ ಮಾಡಿದ್ವಿ. ಡೀಪ್ ಫಾರೆಸ್ಟ್. ಓಕೆ. ಸೊ 1.5 ಕೋಟಿ ಮುಗಿಸೋಣ ಅಂತಿದ್ದವರು ಎಕ್ಸ್ಟೆಂಡ್ ಆಯ್ತು. 50 ಲಕ್ಷ ಫಸ್ಟ್ ಸ್ಟಾರ್ಟ್, 30 ಲಕ್ಷ ಸ್ಟಾರ್ಟ್ ಮಾಡಿದ್ದು. ಆಮೇಲೆ 70-80 ಪರ ಇಲ್ವೋ ಅಂದೆ, ತಂದಿಟ್ರು, ಹೋಗ್ತಾ ಹೋಯ್ತು. ಬಟ್ ಯಾವ ಕಾರಣಕ್ಕೂ ಅವ್ನು ನನಗೆ ಹಿಂಗೆ ಬೇಕು ಅಂತಿಲ್ಲ, ನಾನೇ ಹಿಂಗೆ ಮಾಡು ಅಂದೆ ಬಸ್. ಓಕೆ, ಖರ್ಚಾದ್ರೂ ಪರವಾಗಿಲ್ಲ, ಲಾವಿಶ್ ಆಗಿ ಬರಲಿ, ನೀಟಾಗಿ ಬರಲಿ. ಎಕ್ಸ್ಟ್ರಾ ಮಾಡಕ್ ಹೋಗಿಲ್ಲ. ಆ ಸೀನ್ ಹೆಂಗ್ ಬೇಕೋ ಆ ಪೋರ್ಷನ್ ಹೈಯೆಸ್ಟ್ ಮಾಡಿದ್ವಿ. ಡೇ 1 ವೆನ್ ಹಿ ಸಾ ಹಿಸ್ ಔಟ್ಪುಟ್ ಅಲ್ವಾ, ಅವ್ನು ಏನ್ ಮಾಡಿದ್ದ, ಎಡಿಟರ್, ಆನ್ಲೈನ್ ಎಡಿಟರ್ ಇಟ್ಕೊಂಡ್ಬಿಟ್ಟಿದ್ದ ಅಲ್ಲೇ ಆನ್ ಸೆಟ್. ಡೇ 1 ಯಾವಾಗ ಇವನು ನೋಡಿದ್ರು ಒಂದು ಕಂಪ್ಲೀಟ್ ಔಟ್ಪುಟ್, ಇಲ್ಲ ಚೆನ್ನಾಗಿ ಬರ್ತಿದೆ, ಯಾಕೆ ನಾವು ಚೀಪ್ ಮಾಡ್ಬೇಕು ಅಂದ್ಬಿಟ್ಟು ಪ್ರತಿ ಒಂದು ಸ್ಟೇಜನ್ನು ಎಕ್ಸ್ಟೆಂಡ್ ಮಾಡಿ ಪರವಾಗಿಲ್ಲ. ಈಗ ಎಲ್ಲರೂ ಹೇಳೋದು ಡೈರೆಕ್ಟರ್ ನಾನು ಖರ್ಚು ಮಾಡಿಸ್ಬಿಟ್ರು, ಇಲ್ಲ ನಾನೇ ಖರ್ಚು ಮಾಡೋದು. ಲಿಬರ್ಟಿ ಸರ್, ಲಿಬರ್ಟಿ ಅಂದ್ರೆ ಹೆಂಗಂದ್ರೆ ಸರ್ ನೀವೇನು ಕೊಡ್ತೀರ ನಾನು ಶೂಟ್ ಮಾಡ್ತೀನಿ, ಯು ಗಿವ್ ವಾಟ್ ಎವರ್ ಯು ವಾಂಟ್, ಐ ಆಮ್ ರೆಡಿ. ನೀವು 5D ನಾಳೆ ಶೂಟಿಂಗ್ ಹೋದ್ರೆ, ಯಾಕಂದ್ರೆ ನೀವು ನಂಗೆ ಅನ್ನ ಆಗ್ತಾ ಇರೋದು, ಐ ಕಾಂಟ್ ಡಿಮ್ಯಾಂಡ್ ಯು. ಡೇ 1 ನಾನು ಆ ಕಮಿಟ್ಮೆಂಟ್ ಅವ್ರು ಕೊಟ್ಟಿದ್ದೆ, ಅವ್ರು ನನ್ಗೆ ಎಲ್ಲರೂ ಕಡಿಮೆ ಮಾಡಲಿಲ್ಲ ಸರ್. ಐ ಹ್ಯಾಡ್ ದಟ್ ರೆಸ್ಪಾನ್ಸಿಬಿಲಿಟಿ. ಕೊಡ್ತಾ ಇದ್ದಾರೆ, ಮಾಡ್ಬೇಕು ಚೆನ್ನಾಗಿ. ನಾವು ಸ್ಟಾರ್ಟಿಂಗ್ ಒಂದು ಫಸ್ಟ್ 7 ಡೇಸು ಮಿನಿಮಲ್ ಸ್ಕೇಲೇ ನಾವು ಹೋಗಿದ್ದು. 8th ಡೇ ಶಶಿ ಸ್ವಲ್ಪ ನೋಡು ಶಶಿ ಅಂತಾರೆ. ಅವಾಗ ಅರುಣ್ ಹೇಳ್ತಾನೆ, ನೀನು ವರ್ಕು ಬೇರೆನೇ ಇಷ್ಟ ಆಗ್ಬಿಟ್ಟಿದೆ, ಇವ್ರು ನನ್ನ ಮುಂದೆ ಹೇಳಲ್ಲ, ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡುವಂತ ನನ್ನ ಮುಂದೆ ಅವರು. ಅರುಣ್ ಬಂದು ಹೇಳ್ತಾನೆ, ಅಯ್ಯ ಇಷ್ಟ ಆಗ್ಬಿಟ್ಟಿದೆ ನಿನ್ ವರ್ಕು ಮಗ, ನೆಕ್ಸ್ಟ್ ಲೆವೆಲ್ ಎತ್ಕೋಗ್ಬೇಕು ಮಗ ಮೇಕಿಂಗ್ ನ ಅಂತಂದ. ಇಷ್ಟ ಹೇಳ್ದಲ್ಲ ಬಿಡು ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಡಿಸ್ಕಷನ್, ಲೈಕ್ ಇನ್ನ ಬೆಟರ್ಮೆಂಟ್ ಏನ್ ಮಾಡ್ಬೋದು ಅಂದ್ರೆ ಎಂಡ್ ಆಫ್ ದ ಡೇ ಸರ್ ಟೀಮ್ ಆಗಿ ವರ್ಕ್ ಮಾಡಿದೀವಿ. ಲವ್ಲಿ. ಅಂಡ್ ತುಂಬಾ ಚೆನ್ನಾಗಿ ಅನಿಸ್ತಾ ಇರೋದು ನಿಮ್ಮಿಬ್ರದ್ದು ಡೈರೆಕ್ಟರ್ ಹೀರೋ ಕಾಂಬಿನೇಷನ್ ಗಿಂತ ಜಾಸ್ತಿ ಫ್ರೆಂಡ್ಸ್ ಕಾಣಿಸ್ತಾ ಇದೀರಿ. 3 ಜನ. ಆ ಫ್ರೆಂಡ್ಶಿಪ್ ಇದೆಯಲ್ಲ, ಆ ಫ್ರೆಂಡ್ಶಿಪ್ ಖಂಡಿತವಾಗ್ಲೂ ಒಂದು ಒಳ್ಳೆ ಔಟ್ಪುಟ್ ಕೊಡುತ್ತೆ. ಪಾರ್ಟ್ನರ್ ಇನ್ ಕ್ರೈಮ್. ನಿಮ್ ಮಾತುಗಳಲ್ಲೇ ಗೊತ್ತಾಗ್ತಾ ಇದೆ ನಿಮ್ಮಿಬ್ರಲ್ಲಿರುವಂತಹ ಲಿಬರ್ಟಿ, ನಿಮ್ ಬಗ್ಗೆ ಅವ್ರು ಮಾತಾಡುವಾಗ ಅಥವಾ ಅವ್ರ ಬಗ್ಗೆ ನೀವು ಮಾತಾಡುವಾಗಿರುವ ಲಿಬರ್ಟಿ ಇದೆಯಲ್ಲ, ಓಪನ್ನೆಸ್ ಇದೆಯಲ್ಲ, ಸೊ ಅದು ಔಟ್ಪುಟ್ ಚೆನ್ನಾಗಿ ಬಂದೇ ಬರುತ್ತೆ ಅಂತ ಹೇಳಿ. ವಿ ಫೈಟ್ ಫಾರ್ ವರ್ಕ್ ಸರ್. ನಾನು ಒಂದ್ಸರಿ ವರ್ಕ್ ಆಗ್ತಾ ಇಲ್ಲ ಗುರು, ಇದು ನಿಂದು ಹಂಗೆ ಗುರು ನಿಂಗೆ ಏನ್ ಬೇಕು ಹೇಳು ಗುರು ಅಂತ ಆ ತರ ಕಿತ್ತಾಡ್ಬಿಟ್ಟಿದ್ದೀವಿ. ಗುರು ಅಂತ ಇದೇನೆ, ಅಲ್ಲಿ ಬೇರೆ ಭಾಷೆ, ಕ್ಯಾಮ್ರಾ ಇದೆ, ಸಂಸ್ಕೃತವಾಗಿ. ಒಂದು ದಿನ ರಾತ್ರಿ ಲೇಟ್ ಆಯ್ತು ಸರ್, 3rd ಕಾಲ್ ಶೀಟ್ಗೆ ಹೋಗ್ತಾ ಇದ್ದೀನಿ, ಯಾಕೋ ಅಂದೆ. ಅವ್ನು ಹೇಳಕ್ಕಾಗ್ತಿಲ್ಲ ಅವ್ನಿಗೆ, ನನ್ಗೆ ಅಕ್ಕಪಕ್ಕ ತಿಳ್ಕೊಂಡೆ, ಅರುಣ್ ಒಂದು ಸ್ವಲ್ಪ ಲೇಟ್ ಮಾಡ್ತಾ ಇದ್ದಾನೆ, ಟೇಕ್ಸ್ ಜಾಸ್ತಿ ಆಗ್ತಾ ಇದ್ದೀನಿ. ಏನಕ್ಕೆ ಟೇಕ್ ಆಗ್ತಿದೆ, ಕಾನ್ಸಂಟ್ರೇಟ್ ಮಾಡಿಲ್ವಾ, ಪ್ರಾಕ್ಟೀಸ್ ಮಾಡುವ, ಏನಂತೆ ಒಂದು ಕತೆ ಅಂತ ಕೇಳಿದೆ. ಹಿಂಗೆ ಡೈರೆಕ್ಟ್ ಆಗಿ, ಇಲ್ಲ ಸರ್ ನೀವು ತಲೆ ಹಾಕ್ಬಿಡಿ, ಬಿಟ್ಬಿಡಿ ಇವತ್ತು ಅಂತ ಅಂದ್ಬಿಟ್ಟು ಅವತ್ತು ಪ್ಯಾಕಪ್ ಮಾಡಿ ನೆಕ್ಸ್ಟ್ ಡೇ 3 ಶೂಟ್ ಮಾಡೋದು. ಅವನು ತುಂಬಾ ಒಂದು ಸ್ವಲ್ಪ ಬ್ಲಾಂಕ್ ಇದಾಗಿದೆ, ವಿಲ್ ಫಿನಿಶ್ ಇಟ್ ಆಫ್, ನಾವು ಇದು ಮಾಡೋದು ಬೇಡ. ಅರುಣ್ ಲೆಟ್ ಹಿಮ್ ಟೇಕ್ ದ ಸ್ಪೇಸ್. ಈಗ ಅರುಣ್ ನಾನು ನೋಡಿದ್ದೀನಿ, ನಾನು ಈಗ ಗೊತ್ತು ನನಗೆ ವಾಟ್ ಈಸ್. ಒಂದ್ಸತಿ ಆಕ್ಸಿಡೆಂಟ್ ಆದಾಗಲೂ ಅಷ್ಟೇನೆ, ಅವ್ನು ನಿಂಗೆ ಎತ್ತಿಗೆ ನೋಡಿದೆ, ಏನೂ ಆಗಿಲ್ಲ ನಿಂಗೆ ನಡಿ ಶೂಟಿಂಗ್ ಅಂದಿದ್ದೆ,
ಹಾಸ್ಪಿಟ್ಲ್ ಕರ್ಕೋಗ್ಲಿಲ್ಲ ನಾನು. ಶೂಟ್ ಟೈಮ್ ಅಲ್ಲ ಇಲ್ಲ ಸರ್, ಇನ್ನೊಂದು 2 days ಬಿಫೋರ್ ಶೂಟ್ ಏನಾಗಿತ್ತು? 2 wheeler ಅಲ್ಲಿ ಹಿಂಗೆ ಹೋಗ್ತಾ ಇದ್ವಿ, ನಾನು ಸರ್ ಒಂದು ಗಾಡಿಲಿ ಇದ್ವಿ 2 wheeler ಅಲ್ಲಿ, ಇವ್ನು ಇನ್ನೊಂದು 2 wheeler ಅಲ್ಲಿ ಹೋಗ್ತಾ ಇದ್ದ, ಮುಂದೆ ನಿಂತಿರೋ ಬಸ್ ಕೊಡ್ದ್ಬಿಟ್ಟ. ಬ್ಲ್ಯಾಂಕ್ ಆಗ್ಬಿಡ್ತು, ಇನ್ನೂ ಬ್ರೇಕ್ಫಾಸ್ಟ್ ಆಗಿರಲಿಲ್ಲ, ಕಣ್ಣಿಗೆ ಏನು ಕಾಣಿಸಿಲ್ಲ, ನಿಂತಿರೋ ಬಸ್ಗೆ ಹೋಗಿ ಹೊಡೆದೆ, ಬಿದ್ದೆ, ಒಂಥರ ಈ ಪ್ಯಾನಿಕ್ ಅಟ್ಯಾಕ್ ಆಗಿ ಫಿಟ್ಸ್ ಬರೋ ಥರ ಆಗೋದ, ಆ ಥರ ಆಗೋಯ್ತು. 30-40 ಜನ ಸೇರಿಬಿಟ್ರು. ನಾನೇನಂತಂದೆ, ಇವ್ನು ಬಂದು ಎಲ್ಲರೂ ಹಾಸ್ಪಿಟ್ಲ್ ಆಟೋಲ್ಲಿ ಬಂತು, ಇವ್ನು ಹಾಸ್ಪಿಟ್ಲಿಗೆ ಅಂತ ಕರ್ಕೊಂಡು ಹೋಗ್ಬಿಟ್ಟು ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಅವ್ನ ಮನೆಗೆ. ಇವ್ರು ಫೋನ್ ಮಾಡಿದ್ರೆ ಹಾಸ್ಪಿಟ್ಲ್ ಕರ್ಕೊಂಬಂದು, ನಾನು ಆಗ್ತಿಲ್ಲ, ನಾವು ನೋಡೋ 2 ದಿನದಲ್ಲಿ ಶೂಟಿಂಗ್ ಹೋಗ್ಬೇಕು, ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಅವ್ನು ಏನಾದರೂ ಬೆಡ್ ರೆಸ್ಟ್ 3 ದಿನ 4 ದಿನ ಅಂತ ಅಲ್ಲೆಲ್ಲ, ಅದು ಕೇರಳಾಗ ಹೋಗ್ತಿರೋದು, 200 ಜನ ಜೊತೆ ಪೇಮೆಂಟ್ ಆಗೋಗಿದೆ, ಕ್ಯಾನ್ಸಲ್ ಆಯಿತು, ಇನ್ನೊಂದು ಸರಿ ಮಾಡೋಕ್ಕಾಗಲ್ಲ, ಮರ್ತ್ಬಿಡ್ಬೇಕು, ಸೀಕ್ವೆನ್ಸ್ ಸಖತ್ತಾಗಿದೆ, ನೀನು ಹಾಸ್ಪಿಟ್ಲ್ ಆದಮೇಲೆ ಒಳ್ಳೆ ಆಯುರ್ವೇದಿಕ್ ಡಾಕ್ಟರ್ನ ನೋಡ್ಬಿಟ್ಟು ಕಂಪ್ಲೀಟ್ ಮಸಾಜ್ ಮಾಡಿಸ್ಬಿಟ್ಟು ರೆಡಿ ಮಾಡ್ತೀನಿ, ನೀನು ಸುಮ್ಮನೆ ಇದ್ಬಿಟ್ಟು. ನೋವು ಸಾರ್, ಉಸಿರಾಡೋಕ್ಕಾಗ್ತಾಯಿಲ್ಲ. ಅವಾಗಲೇ ಹೇಳಿದ್ದು, ಇವನಷ್ಟು ಸ್ಯಾಟಿಸ್ಫೈಡ್ ಡೈರೆಕ್ಟರ್ ಜಗತ್ತಲ್ಲಿ ನೀವೆಲ್ಲೂ ನೋಡಲ್ಲ ಅಂತ. ಅಂದ್ರೆ ಸರ್ ನಂಗೆ ಅರುಣ್ ಅರ್ಥ ಆಗಿದ್ದ, ನಾನೇನ್ ಮಾಡಿದೆ, ಇಮಿಡಿಯೇಟ್ ಎತ್ತಾಗ ನಿಂತ್ಕೊಂಡ, ಕಾಲ್ ಕರೆಕ್ಟ್ ಆಗಿದೆ ಅನ್ಸ್ತು, ಮುಖ ನೋಡ್ದೆ, ಏನು ಆಗಿರ್ಲಿಲ್ಲ, ಕೈ ಎತ್ತಿದ, ಕೈ ಪೇನ್ ಫ್ರಾಕ್ಚರ್ ಆಗಿಲ್ಲ ಅಂತ, ಬಟ್ ಸ್ವಲ್ಪ ಇಲ್ಲೆಲ್ಲ ನೋವು, ಅಲ್ಲೇನೋ ಬ್ಯಾಂಡೇಜ್ ಹಾಕೋಣ ಆಮೇಲೆ ಅಂತ ಒಳಗಡೆ ಅಲ್ವಾ, ಆಚೆ ಕಡೆ ಎಲ್ಲ ಕರೆಕ್ಟ್ ಆಗಿತ್ತು. ಸೊ ಆ ಇನ್ಸಿಡೆಂಟ್ ಆದ್ಮೇಲೆ ಸೊ ಹಿಂಗೆ ಎದ್ ನಿಲ್ಸದೆ, ಕಾಲ್ ಕರೆಕ್ಟ್ ಆಗಿತ್ತು, ಎಲ್ಲ ಕರೆಕ್ಟ್ ಆಗಿತ್ತು. ನಂದೇನು ಅಂಕಲ್ ಈಗ ಮಗಾನೇ ಅಲ್ವಾ ಸರ್, ಈಗ ಅವನ ಮೇಲೆ ತುಂಬಾನೇ ಆಸೆ ಇಟ್ಕೊಂಡಿದ್ದ, ಏನೇ ಬೈಬೋದು ಏನೇ ಇರ್ಬೋದು, ಇಂಟರ್ನಲ್ ನನ್ಗೆ ಗೊತ್ತು. ಸೊ ಅಪ್ಪಿ ತಪ್ಪಿ ಅವರು ಡಾಕ್ಟರ್ ಎಲ್ಲದನ್ನ ತುಂಬಾ ತಲೆಗೆ ತಗೊಂಡು 1 ವಾರ 2 ವಾರ ಮುಂದೆ ಎಲ್ಲ ಆರ್ಟಿಸ್ಟ್ನು ಗುಡ್ಡೆ ಹಾಕಿರೋದು ಇದೆಯಲ್ಲ ಸರ್, ಆ ಕಾಲ್ ಶೀಟ್ ಅನ್ನೋದು, ಆ ಇಂಪಾರ್ಟೆನ್ಸ್ ನಂಗೆ ಗೊತ್ತಿದೆ. ಸೊ ನಾನು ಏನೋ ಆಗ್ಬಿಟ್ರೆ ಎಲ್ಲ ಕರೆಕ್ಟ್ ಆಗಿತ್ತು, ಸೀದಾ ಅಂಕಲ್ ನೀವು ಇದು ಸ್ಟುಡಿಯೋಗೆ ಹೋಗಿ, ನಾನು ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು ಮಗ ಹುಷಾರು ನಾನು ತೋರಿಸ್ತೀನಿ, ಮನೆಗೆ ಬಂದ್ಬಿಟ್ಟು ಇವ್ನು ಮಲಗಿಸ್ಬಿಟ್ಟು, ಆ 2 ದಿನ ಏನೂ ಆಗಲ್ಲ, ಬಿರಿಯಾನಿ ತರಿಸ್ತೀನಿ ತಿನ್ನೋ, ಡಯಟ್ ಕ್ಯಾನ್ಸಲ್ ಮಾಡು, ನೀನು ಬಿರಿಯಾನಿ ತಿನ್ನು, ಆರಾಮಾಗಿರು, ನೀನು ನೀನು ಆರಾಮಾಗಿ ರೆಸ್ಟ್ ಮಾಡು, ಶೂಟ್ಗೆ ಹೋಗ್ತಾ ಇದೀವಿ 2 ದಿನ ಅಷ್ಟೇ, ಅದಾದ್ಮೇಲೆ ನಿಂಗೆ ಎಲ್ಲಿ ಹೇಳ್ತೀಯ ಹೇಳು ಗುರು, ಅಲ್ಲಿ ನಾನೇ ಕರ್ಕೊಂಡು ಅದು ನಮ್ಮ ಬಾಯ್ ಸ್ಟಾಕ್ ಇತ್ತು ಸರ್, ಅದೇ ನಾನು ನಿನ್ಗೆ ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ, ತಲೆ ಕೆಡ್ಸ್ಕೋಬೇಡ, ನೀನು 2 ದಿನ ಸೈಲ. ಆಮೇಲೆ ಅಂಕಲ್ ಏನಾಗಿಲ್ವಂತೆ ಡಾಕ್ಟರ್ ಹೇಳಿದ್ರು, ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ದಾರೆ, ಆರಾಮಾಗಿ ನೋಡ್ತೇನೆ, ನೋಡ್ಕೊಂಡು ಏನಾಗಿಲ್ಲ ಅಂತ. ನನ್ಗೆ ಉಸಿರು ಹೋಗ್ತಿದೆ ಸರ್ 2 ದಿನ, ಅದು ಅತ್ರಪಲ್ಲಿ ಫಾಲ್ಸು ಕೆಳಗಡೆ ಇಳಿಬೇಕು, ಆ ಲಯನ್ ಬ್ಯಾಂಡೇಜ್ ಬರ್ತಲ್ಲ ಡಾಟ್, ಅದು ಮೈ ಫುಲ್ಲು ಅಂಟಿಸ್ಕೊಂಡ್ಬಿಟ್ಟಿದ್ದೀನಿ ನಾನು, ಎಲ್ಲಿ ಹಿಂಗಂದ್ರೆ ನೋವ್ತಾ ಇದೆ, ಅಲ್ಲಿ ಕೆಳಗಡೆ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು, ಅದೆಲ್ಲ ಮುಗಿಸ್ಕೊಂಡು ಬಂದ. ಆಮೇಲೆ ಹೋಗ್ಲಿ, ರೆಮ್ಯುನರೇಷನ್ ಕೊಟ್ರಾ ಪ್ರೊಡ್ಯೂಸರ್ ಸಾಹೇಬ್ರು? 3 times ಫುಡ್. ಇನ್ನು ಅದನ್ನ ಕೇಳಿದಿದ್ರೆ ಅದು ಇರ್ತಾ ಇರ್ಲಿಲ್ಲ. ಏನಕ್ಕೆ ಬೇಕು, ಅವ್ನು ಯಾವ ಒಂದು ಸ್ವಲ್ಪ ದುಡ್ಡು ಊಟ ಯಾರು ಕಳ್ಕೊಂತಾರೆ, ಸದ್ಯಕ್ಕೆ ಊಟ ಸಿಗ್ತದೆ, ದಿಲ್ದಾರಾಗಿ ಊಟ ಮಾಡೋಣ ಅಂತ ಮಾಡಿ. ನೆಕ್ಸ್ಟ್ ಸಿನಿಮಾ ಇದು ಕ್ಲಿಕ್ ಆಗ್ಲಿ, ಅವಾಗಿರೋದು ಅಶ್ವಿನಿ ಸರಿಗೆ ಅವ್ರು ಕಾಲ್ ಶೀಟ್ ತಗೋಬೇಕೀಗ, ನೆಕ್ಸ್ಟ್ ಸಿನಿಮಾ ಮಾಡ್ಬೇಕು ಕಣ, ಕೊಡ್ತೀವಿ ಒಂದ್ ಸ್ವಲ್ಪ ಡೇಟ್ ಅಂತ. ಲವ್ಲಿ. ಅಂಡ್ ಗುರು ಸರ್ ಈ ಥೀಮಿಗೆ ಗುರುಕಿರಣ್ ಅವ್ರ ಅಡಿಷನ್, ಯಾಕಂದ್ರೆ ಸಿನಿಮಾ ಸಸ್ಪೆನ್ಸ್, ಥ್ರಿಲ್ಲರ್, ಹಾರರ್ ಎಲ್ಲಾ ತರದ್ದು ಇದರಲ್ಲಿ ಎಲಿಮೆಂಟ್ಸ್ ಇರುವಾಗ ಆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಹಳ ಮುಖ್ಯ ಆಗುತ್ತೆ. ಸೊ ಗುರು ಸರ್ ಅಂತೂ ಫ್ಯಾಂಟಾಬ್ಯುಲಸ್ ಅವರ ಒಂದು ವರ್ಕ್. ಅಂದ್ರೆ ಸರ್ ನಾನು ಹಿಂಗೇನು ಒಂದು ಐಡಿಯಾ ಇತ್ತು, ನಾನು ಎಡಿಟರ್ ಆಕ್ಚುಲಿ, ಅಂದ್ರೆ ಬೇಸಿಕಲಿ ನನ್ನ ಸೀನ್ಸ್ ನಾನು ಎಡಿಟ್ ಮಾಡ್ತೀನಿ. ಓಕೆ. ಸೊ ನಾನು ಎಡಿಟ್ ಮಾಡ್ಬೇಕಾದ್ರೆ ನನಗೆ ಈ ಒಂದಷ್ಟು ರೆಫರೆನ್ಸ್ಗಳಿರುತ್ತಲ್ಲ ಮ್ಯೂಸಿಕ್ಸು, ಸೊ ನಾನು ಆ ಮ್ಯೂಸಿಕ್ ಇಟ್ಕೊಂಡು ಎಡಿಟ್ ಮಾಡ್ತಾ ಇದ್ದೆ, ಮಾಡಿ ಸರ್ ತೋರಿಸ್ತಾ ಇದೆ, ಸರ್ ದಿಸ್ ಇಸ್, ಯಾಕಂದ್ರೆ ಅಶ್ವಿನಿ ಆಡಿಯೋ ಅಂದರೆ ಒಂದು ಅಷ್ಟು ಬಂಚ್ ಆಫ್ ಕಾಂಟ್ಯಾಕ್ಟ್ಸ್ ಇರುತ್ತೆ, ಸರ್ ದಿಸ್ ಇಸ್ ದ ರಿಕ್ವೈರ್ಮೆಂಟ್, ಅಂದರೆ ಈ ಥರ ಮ್ಯೂಸಿಕ್ ಪ್ಯಾಟರ್ನ್ ಬೇಕು, ಇದನ್ನು ಯಾರು ಮಾಡ್ತಾರೆ, ಬಾ ಗುರುಕಿರಣ್ ಹತ್ರ ಹೋಗೋಣ, ಅವರು ಬಗ್ಗಿಸ ಇದ್ದಿರೋ ಸಾಂಗ್ ಕೊಡ್ತಾರೆ ನಮಗೆ. ಸೊ ಗುರು ಸರ್ ಹೆಂಗೆ ಅಂದರೆ ಅವರು ಹಳೆ ಪರಿಚಯ ಬಿಟ್ಬಿಡ್ತಾರೆ, ಅವರು ನನ್ನಲ್ಲಿ ಹೊಸಬ್ರಾಗ್ಬಿಡ್ತಾರೆ, ರಿಕ್ವೈರ್ಮೆಂಟ್ ತಿಳ್ಕೊಂಡು ಇಲ್ಲಿ ಸ್ಟಾರ್ಟ್ ವರ್ಕಿಂಗ್ ಔಟ್. ಅದಾದ್ಮೇಲೆ ಸುಕುಮಾರ್ ಅನ್ನೋರ್ನ ನಮಗೆ ಪರಿಚಯ ಮಾಡಿಸ್ತಾರೆ ಚೆನ್ನೈಯಲ್ಲಿ, ಬ್ಯಾಕ್ಗ್ರೌಂಡ್ ಸುಕುಮಾರ್. ಗುರು ಸರ್ ರೆಫರೆನ್ಸ್ ಕೊಡೋದು ಅದು. ಸೊ ವಿ ವಿಲ್ ಗೋ ಫಾರ್ ಚೆನ್ನೈ. ಸರ್ ಹಳೆ ಅಶ್ವಿನಿಲಿ ವಿಜಯನಗರದಲ್ಲಿ ಒಂದು ಸ್ಟುಡಿಯೋ ಇತ್ತಂತೆ ಸರ್, ಅಲ್ಲಿ ಅವ್ರು ಸುಕುಮಾರ್ ಅವರೆಲ್ಲ ಇದ್ರಂತೆ, ಸುಮಾರು ವರ್ಕ್ ಮಾಡಿದ್ದಾರೆ. ಯು ಗೋ ದೇರ್ ಅಂತ ಅಲ್ಲಿಗೆ ಹೋಗ್ತಿವಾಗ, ಅಲ್ಲಿ ಹೋದಾಗ ಎಲ್ಲ ಸರ್ ಕಾಂಟ್ಯಾಕ್ಟ್ಸ್ ಅಲ್ಲಿ ಆರ್ ಪಿ ಪಟ್ನಾಯಕ್ ಸರ್ ಮತ್ತೆ ಜೀವನ್ ಬಾಬು ಒಂದು ಸಾಂಗ್ ಮಾಡಿದ್ದಾರೆ. ಆರ್ ಪಿ ಪಟ್ನಾಯಕ್ ಒಂದು ಸಾಂಗು, ಗುರುಕಿರಣ್ ಒಂದು ಸಾಂಗು, ಬ್ಯಾಕ್ ಗ್ರೌಂಡ್ ಸ್ಕೋರ್ ಕಂಪ್ಲೀಟ್ ಸುಕುಮಾರ್ ಟೀಮು. ಲೈವ್ ಯಾರು ಬೇಕೋ ದ ಬೆಸ್ಟ್ ಆಫ್ ದ ಬೆಸ್ಟ್. ಈಗ ನಿಮ್ಮ ಹತ್ರ ಬಂದಿದ್ದೀವಿ, ಬೆಸ್ಟ್ ಆಫ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಸೊ ಲೈಕ್ ದಟ್ ವಿ ವರ್ಕ್ ಫಾರ್ ದ ಕಂಟೆಂಟ್. ಲವ್ಲಿ ಸರ್, ಲವ್ಲಿ. RRR ಪ್ರೋಗ್ರಾಮರ್ ಜೀವನ್ ಬಾಬು ಅವರು ನಮ್ಮಲ್ಲಿ ವರ್ಕ್ ಮಾಡಿದ್ದಾರೆ ಸರ್. ನಮ್ದು ಲವ್ ಸಾಂಗ್ ಎಲ್ಲ ಅವರೇ ಆಕ್ಚುಲಿ ಪ್ರೋಗ್ರಾಮ್ ಮಾಡಿರೋದು. ಸೊ ಇಟ್ ವಾಸ್ ಅ ಹ್ಯೂಜ್ ಮ್ಯೂಸಿಕಲ್ ಟೀಮ್ ನನಗೆ ಕೊಟ್ಟಿದ್ದು ಫಸ್ಟ್ ಸಿನಿಮಾಗೆನೆ. ಐ ಕುಡ್ ಅಂಡರ್ಸ್ಟ್ಯಾಂಡ್ ಮ್ಯೂಸಿಕ್. ನನಗೆ ಆ ದೊಡ್ಡ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತಾನೆ ನಾನು ಹೇಳ್ತಾ ಇರೋದು ಅವ್ರಿಗೆ, ಇಷ್ಟೇ ನನಗೆ ಬೇಕು ಕೊಡ್ತೀನಿ ಇರೋ ಅನ್ನೋ ಲೆವೆಲ್, ಅಷ್ಟು ಎಕ್ಸ್ಪೀರಿಯನ್ಸ್ಡ್ ಅವರೆಲ್ಲ. ಓಕೆ ಐ ವಿಲ್ ಗಿವ್ ಒಂದು. ಅದು ನಾನೇ ಎಡಿಟರ್ ಆಗಿರೋದು, ನನಗೇನಾಯಿತು ಮ್ಯೂಸಿಕ್ಕು ಸಿನಿಮಾ ಯಾಕೋ ನಾನ್ ಸಿಂಕ್ ಹೋಗ್ತಾ ಇದೆ. ಸರ್ ಐ ಥಿಂಕ್ ವಿಲ್ ನಾಟ್ ಚೇಂಜ್ ದ ಮ್ಯೂಸಿಕ್, ಐ ವಿಲ್ ಚೇಂಜ್ ದ ಎಡಿಟಿಂಗ್ ಪ್ಯಾಟರ್ನ್ ಅಂದೆ.
ಹೆಂಗೆ ಎಡಿಟಿಂಗ್ ಆಗಿದೆ ಹಂಗೆ ಸರ್ ನನಗೆ ಹೆಂಗಾರು ಮಾಡಿ ಎಡಿಟಿಂಗ್ ಸೆಟಪ್ ಇಲ್ಲಿಗೆ ಬರುತ್ತಾ ಅಂದೆ ಚೆನ್ನೈಯಲ್ಲಿ. ನನ್ನ ರೂಮ್ಗೆ ಎಡಿಟಿಂಗ್ ಸೆಟಪ್ ಬಂತು ಸರ್. ಆಗ ನಾನು ಬೆಳಗ್ಗೆ ಹೋಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೇಳೋದು, ಸಂಜೆ ಬಂದು ಆ ಸ್ಕೋರ್ಗೆ ಎಡಿಟ್ ಮಾಡ್ತಾ ಇದ್ದೆ. ಸೊ ಇಟ್ ವಾಸ್ ಅ ಮ್ಯೂಸಿಕಲ್ ಎಡಿಟ್ ಅಂತಾರಲ್ಲ, 1 2 3 4 1 ಅದೇ ಇದರಲ್ಲೇ ಕಟ್ ಮಾಡ್ತೀವಿ ಸಿನಿಮಾನ. ಆಲ್ಮೋಸ್ಟ್ 15 ದಿನ ಇದ್ವಾ ಸರ್? 15 ದಿನ ಇದೆ. 28 days. 28 days ಜಾಸ್ತಿ ಇದೆ. ಪ್ರೊಡ್ಯೂಸರಿಗೆ ಗೊತ್ತು ಗ್ರೀನ್ ಪಾರ್ಕ್ ಗುರುಗಳೇ. 28 days. ಒಂದು 15 ದಿನ ಫೀಲಲ್ಲಿ ಇದ್ದೆ.